ಹೈ ಗಾಯ್ಸ್, ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಪಟ್ ನನಗೆ ಫಸ್ಟ್ ಅಪ್ಡೇಟ್. ಫ್ಯಾಫ್ ಡು ಪ್ಲೇಸಿಸ್ ನಮ್ಮ RCBಯ ಮಾಜಿ ನಾಯಕ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಇಷ್ಟು ವರ್ಷ ಆಡಿದಿರಲ್ಲ IPL, CSK ಆಡಿದಿರಾ, RCB ಆಡಿದಿರಾ, ಚೇಪಕ್ಕಲ್ಲಿ ಆಡಿದಿರಾ, ಜೊತೆಗೆ ಚಿನ್ನಸ್ವಾಮಿಲಿ ಆಡಿದಿರಾ. ಯಾವ ಸ್ಟೇಡಿಯಂ ನಿಮ್ಮ ಪ್ರಕಾರ ಲೌಡೆಸ್ಟ್ ಸ್ಟೇಡಿಯಂ ಅಂತ ಕೇಳ್ತು ಅಂತಂದಾಗ ಅವ್ರು ಕೊಟ್ಟಿರುವಂಥ ಉತ್ತರ ಇದು MS ಧೋನಿ ಅವರ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಾಗಿರೋ ಚೇಪಕ್ ಸ್ಟೇಡಿಯಂ ಅಲ್ಲಾಗಿರೋ. ನನಗೆ ಸೈಕಾಗ್ತೈತಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಮು ಲೌಡೆಸ್ಟ್ ಸ್ಟೇಡಿಯಮು ಅಂತ ಉತ್ತರ ಕೊಟ್ಟಿದ್ದಾರೆ. ಸುಮಾರು ಜನ ಹೇಳಿದ್ದಾರೆ ಲೌಡೆಸ್ಟ್ ಸ್ಟೇಡಿಯಂ ಅಂತ ಬಂದಾಗ. ಚೇಪಕ್ಕು ಲೌಡೆಸ್ಟ್ ಆಗೋದಿಲ್ಲ, ಯಾಕಂದರೆ ಸ್ವಲ್ಪ ಮಟ್ಟಿಗೆ ದೊಡ್ಡ ಗ್ರೌಂಡು, ನಮ್ಮದು ಚಿಕ್ಕ ಗ್ರೌಂಡು. ಸೊ ಆಬ್ವಿಯಸ್ಲಿ ಶೌಟ್ ಮಾಡಿದಾಗ ಆ ಒಂದು ಸೌಂಡ್ ಅಂತೂ ಜೋರಿ ಅಂತೂ ಖಂಡಿತ ಬಂದೇ ಬರುತ್ತೆ. ಆ್ಯಂಡ್ ಅಲ್ಲಿ ಇಷ್ಟು ಮಟ್ಟಿಗೆ ಸೌಂಡ್ ಇರುತ್ತೆ ಅಂತಲೂ ಕೂಡ ನಾನು ಹೇಳ್ತಾ ಇಲ್ಲ. ಸೊ ಆಬ್ವಿಯಸ್ಲಿ ಸುಮಾರು ಜನ ಹೇಳಿರೋ ಹಾಗೆಯೇ ಎಷ್ಟೋ ಜನ ಕ್ರಿಕೆಟರ್ಸ್ ಹೇಳ್ಬಿಟ್ಟಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಇಸ್ ದ ಲೌಡೆಸ್ಟ್ ಸ್ಟೇಡಿಯಂ ಇನ್ ವರ್ಲ್ಡ್ ಅಂತಲೇ ಹೇಳ್ಬಿಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 2, MS ಧೋನಿ ಅವರ ರಿಟರ್ನ್ ಆಗುತ್ತಾ ಅಂತ ಕ್ವಶನ್ ಇಟ್ಕೊಂಡೆ ಕೂತ್ಕೊಂಡವ್ರು MS ಧೋನಿ ಅವರ ಫ್ಯಾನ್ಸ್ಗಳು. ಅಟ್ಲೀಸ್ಟ್ ನೆಕ್ಸ್ಟ್ ಮ್ಯಾಚ್ ಯಾರೋ ಬರ್ತಾರಾ, ಆಲ್ರೆಡಿ 3 ಮ್ಯಾಚ್ ಓದಿದಾಗಿದೆ, ನೆಕ್ಸ್ಟ್ ಮ್ಯಾಚ್ ಯಾರೋ ಬರ್ತಾರಾ ಅಂತ ನೋಡ್ತು ಅಂತ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಗೇನ್ಸ್ಟ್ 11ನೇ ತಾರೀಕಿನ ಮ್ಯಾಚ್ ಇದೆ, RCB ಮ್ಯಾಚ್ ಆದ ನಂತರ. ಸೊ ಇಲ್ಲಿ ಅವರು ಬರುವಂಥ ಚಾನ್ಸ್ ಏನಿದೆ, ಇದು ಇಲ್ಲ ಅಂತಲೇ ಅಪ್ಡೇಟ್ ಬರ್ತಾ ಇದೆ. ಅವರು ಮುಂಚೆ ಏನು ಅಪ್ಡೇಟ್ ಬಂದಿತ್ತು ಅಂದರೆ ಅರ್ಧ ಸೀಸನ್ ಮಿಸ್ ಮಾಡ್ಕೋಬೋದು ಅನ್ನೋ ಥರನೇ ಬಂದಿತ್ತು ಅಪ್ಡೇಟು. ಬಟ್ ಇವಾಗ ಬರ್ತಿರೋದು ಕೂಡ ಅದನ್ನೇ, ಅವರು ರಿಕವರ್ ಆಗಿಲ್ವಂತೆ ಇನ್ನೂ ಸಹ. ಅವರು ಇನ್ನೂ ಒಂದು ಕಾಲ್ಫ್ ಮಸಲ್ ಇಂಜುರಿಯಿಂದ ಬಳಲ್ತಾ ಇದ್ದಾರಂತೆ. ಹೌದು, ಏನು ಗುರು ಪ್ರಾಕ್ಟೀಸ್ ಎಲ್ಲ ಮಾಡ್ತಾವ್ರೆ, ಏನು ಬೇಕು ಅಂತ ಮಾಡ್ತಾವ್ರ, ಇದು ಗೊತ್ತಿಲ್ಲ, ಏನು ಬೇಕಾದ್ರೂ ಇರ್ಬೋದು. ಬೇಕು ಅಂತಲೇ ನಾನು ಅರ್ಧ ಸೀಸನ್ ಆಡೋದಿಲ್ಲ ಅಂತ ಹೇಳಿರ್ಬೋದು ಈ ಹಿಂದೆನೂ ಕೂಡ. ಯಾಕೆಂದರೆ ಆಕ್ಷನ್ ಟೈಮಲ್ಲೇ ನಮಗೆ ಸಿಕ್ಕಾಪಟ್ಟಿ ಡಿಸ್ಕಷನ್ ಆಗಿತ್ತು MS ಧೋನಿಯವರು ಕಂಪ್ಲೀಟ್ ಸೀಸನ್ನು ಆಡದೇ ಇರಬಹುದು ಅಂತ ಅವಾಗಲೇ ಡಿಸ್ಕಷನ್ ಆಗಿತ್ತು. ಇದು ಕಾಫ್ ಮಸಲ್ ಇಂಜುರಿ ಜಸ್ಟ್ ನೆಪ ಮಾತ್ರನಾ ಅಥವಾ ನಿಜವಾಗ್ಲೂ ಇಂಜುರಿ ಆಗಿದೆಯಾ, ಅದ್ರ ರಿಲೇಟೆಡ್ ಕ್ಲಾರಿಟಿ ಇಲ್ಲ. ಯಾಕಂದರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರು, ಆದರೂ ಕೂಡ ಆಡೋದಕ್ಕೆ ಬರ್ತಾ ಇಲ್ಲ, ಟ್ರಾವೆಲು ಕೂಡ ಮಾಡ್ತಾ ಇಲ್ಲ. ಸೊ ಇದು ಕ್ವೆಶನ್ ಮೂಡಿಸುತ್ತೆ MS ಧೋನಿ ಅವರ ಫ್ಯಾನ್ಸ್ಗೆ, ನಿಜವಾಗ್ಲೂ ಇದು ಇಂಜುರಿ ಆಗಿದೆ ಅಥವಾ ಬೇಕು ಅಂತಲೇ ಅವರು ಆಡ್ತಾ ಇಲ್ವಾ ಅಂತ. ಅಪ್ಡೇಟ್ ನಂಬರ್ 3, ನಿನ್ನೆ ಹಾರ್ದಿಕ್ ಪಾಂಡ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಬೌಲಿಂಗಲ್ಲಿ ಸೋತ್ಬಿಟ್ವಿ ಗುರು, ನಮ್ಮ ಬೌಲರ್ಸಿಂದ ಸೋತ್ಬಿಟ್ವಿ, ಬ್ಯಾಟಿಂಗನ್ನು ಚೆನ್ನಾಗಿ ಆಡಿದ್ವಿ ನಾವು. ಹೌದು, 5 ಓವರ್ಗೆ 11 ಓವರ್ಗೆ ಇಷ್ಟೊಂದು ಸ್ಕೋರ್ ಮಾಡಬೇಕು ಅಂತಂದರೆ ನಾವು ಕೂಡ ಹೊಡೆದಿದ್ದೀವಿ ಸ್ಕೋರ್ನ. ನಾವೇನು ಕಳಪೆ ಸ್ಕೋರ್ ಏನು ಮಾಡಿಲ್ಲ, ಜಸ್ಟ್ 20+ ರನ್ನಿಂದ ಸೋತಿದ್ದೀವಿ. 11 ಓವರ್ಗೆ ಇದು ಸಖತ್ತಾಗಿ ಸ್ಕೋರ್ ಮಾಡಿದ್ದೀವಿ. ಬಟ್ ನಾವು ಜಾಸ್ತಿ ಹೊಡೆಸ್ಕೊಂಬಿಟ್ವಿ ನಾವು ಇನಿಷಿಯಲಿ. ನಮ್ಮ ಬೌಲರ್ಸ್ಗಳು ಹೊಡೆಸ್ಕೋಬಾರ್ದಾಗಿತ್ತು. ಅಂದರೆ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಅವರೇ ಎಕನಾಮಿಕಲ್ ಸ್ಪೆಲ್ನ ಮಾಡಿದ್ದು, 10ಕ್ಕಿಂತ ಕಡಿಮೆ ಇತ್ತು ಅವ್ರದ್ದು ಎಕಾನಮಿ. ಸೊ ಅದು ಬಿಡ್ತು ಅಂದರೆ ಎಲ್ಲರೂ ಕೂಡ ನಾಯಕ್ ಚೇಚಿಸ್ಕೊಂಡಿದ್ದು, ಇನ್ಕ್ಲೂಡಿಂಗ್ ಬುಮ್ರಾನು ಕೂಡ ಚೇಚಿಸ್ಕೊಂಡ್ಬಿಟ್ರು ವೈಭವ್ ಸೂರ್ಯವಂಶಿ ಕೈಲಿ. ಸೊ ಇದು ನಮಗೆ ಹೊಡೆತಾ ಬಿತ್ತು ಇನಿಷಿಯಲಿ ಅಂತ ಹೇಳಿದರೆ ನಿಜ ಕೂಡ ಹೌದು. ಅಂದರೆ ಚೇಸ್ ಮಾಡೋದಕ್ಕೆ ಆಗದೇ ಇರೋಂಥ ಸ್ಕೋರ್ ಏನಿಲ್ಲ. ಇನ್ಫ್ಯಾಕ್ಟ್ ಬ್ಯಾಟಿಂಗ್ ಕೊಲಾಪ್ಸು ಕೂಡ ಆಯಿತು ಮುಂಬೈ ಇಂಡಿಯನ್ಸ್ದು. ಯಾಕಂದರೆ ರೋಹಿತ್ ಶರ್ಮಾ, ರಿಯಾನ್ ರಿಕಲ್ಟನ್ನು, ಸೂರ್ಯಕುಮಾರ್ ಯಾದವ್ ಈ 3 ಜನ ಟಾಪ್ ಆರ್ಡರ್ ಬೇಗ ಔಟ್ ಆಯಿತು ಅಂದರೆ 3 ಓವರ್ಗೆ 3 ವಿಕೆಟ್ ಬಿತ್ತು ಅಂತಂದರೆ, ಆ್ಯಂಡ್ 25 ರನ್ನು 3 ಓವರ್ಗೆ ಅಂತಂದರೆ ಇಲ್ಲೇ ಬೇಕಾಗಿದ್ದು ಸ್ಕೋರು. ಇಲ್ಲೇ ಅವರು ಕೂಡ ಹೊಡೆದಿದ್ದು, ನಾಯಿ ಹೊಡೆದಂಗೆ ಹೊಡೆದಿದ್ದು ಫಸ್ಟ್ 3 ಓವರಲ್ಲಿ. ಸೊ ಪವರ್ ಪ್ಲೇಯಲ್ಲಿ ಅವರು ಆಕ್ಸಿಲರೇಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಬ್ಯಾಟಿಂಗು ಕೂಡ ಫೇಲ್ ಆಯಿತು, ಬೌಲಿಂಗು ಕೂಡ ಫೇಲ್ ಆಯಿತು. 2 ದಿನ ಸೋತಿರೋ, ಬರೀ ಬೌಲಿಂಗ್ನ ಮಾತ್ರ ಅಂತಲ್ಲ. ಅಪ್ಡೇಟ್ ನಂಬರ್ 4, ನಿನ್ನೆ ಮ್ಯಾಚ್ ನೋಡಿದ ನಂತರ ಕೆವಿನ್ ಪೀಟರ್ಸನ್ ಅವರೊಂದು ಪೋಸ್ಟ್ ಹಾಕೊಂಡಿದ್ದಾರೆ ಎಕ್ಸಲ್ಲಿ. ದೆರ್ ಇಸ್ ನಥಿಂಗ್ ದ ಮುಂಬೈ ಇಂಡಿಯನ್ಸ್ could have done last night to win the game. On the night like that, when Ash and Vaibhav bat like that, you just have to say acknowledged brilliance ಅಂತ ಹೇಳಿದ್ದಾರೆ. ಹೌದು, ಅದೇ ಥರನೇ ಮಾಡಿದ್ರು ಹಾರ್ದಿಕ್ ಪಾಂಡ್ಯ ಅವರು. ಮ್ಯಾಚೆಲ್ಲ ಮುಗಿದಾದ ನಂತರ ವೈಭವ್ ಸೂರ್ಯವಂಶಿಗೆ ಒಂಥರ ಯಂಗ್ರನಿಂದ ಆಟ ಒಂಥರ ಕೋಪ ಮಾಡಿಕೊಂಡು ಉರ್ಕೊಂಡು ಹೋಗಲಿಲ್ಲ. ಅದೇ ಹೋಗಿದ್ರಲ್ಲಪ್ಪ CSK ಅವರು ನಮ್ಮ ಮೇಲೆ 2024ಅಲ್ಲಿ ನಾವು ಎಲಿಮಿನೇಟ್ರಿಂದ ಎತ್ತಂಗಡಿ ಮಾಡ್ಬಿಟ್ವಲ್ಲ ನಾವು ಕ್ವಾಲಿಫೈ ಆಗದಂಗೆ ಮಾಡೋಕ್ಕೆ. ಸೊ ಅವಾಗ ಓಡೋದವ್ರು ಇನ್ನೂ ಇದ್ದಿಲ್ಲ ಅಲ್ಲಿ CSK ಅವರು. ಸೊ ನೆನ್ನೆ ಆ ಥರ ಮಾಡಲಿಲ್ಲ. ಹೌದು, ಫೇವ್ರೇಟ್ಸ್ ಇಸ್ ಒಂದು ರೇಂಜಿಗೆ ಮುಂಬೈ ಇಂಡಿಯನ್ಸ್ ಫೇವ್ರೇಟ್ಸ್ ಆಗಿದ್ದರು. ಬಟ್ ಅದನ್ನು ಕೂಡ ಗೆದ್ದರು ಅನ್ನೋ ಮಾತ್ರಕ್ಕೆ, ಇಲ್ಲಿ ನೋಡಿ ಅವ್ರ ಆಪೋನೆಂಟ್ ಗೆದ್ದರು ಅನ್ನೋ ಮಾತ್ರಕ್ಕೆ ಉರ್ಕೊಂಡು ಹೋಗೋದು ಅದು ಇದೆಲ್ಲ ಏನಿಲ್ಲ. ಇನ್ಫ್ಯಾಕ್ಟ್ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಸಖತ್ತಾಗಿ ಆಡ್ದಾಗಿರುವಂಥ ಹಾರ್ದಿಕ್ ಪಾಂಡ್ಯ ಅವ್ರು ಬಂದ್ಬಿಟ್ಟು ವೈಭವ್ ಸೂರ್ಯವಂಶಿ ಎದುರು ನಿಂತ್ಕೊಂಡು ಹೇಳಿದ್ರು. ಇದೆಲ್ಲ ಒಂಥರ ಗ್ರೇಟ್ ಗೆಕ್ಷರ್ಗಳು ನೋಡೋದಕ್ಕೆ ಸಿಗೋದು. ಅಪ್ಡೇಟ್ ನಂಬರ್ 5, ಸ್ಟೀವ್ ಸ್ಮಿತ್ಗೆ ಸಿಂಗಲ್ನ ಇಲ್ಲಿ ನಿಲ್ಲಿಸಿದ್ದಾರೆ. ನಿಂತ್ಕೋಗುರೋ, ನೀನೇನು ಬರಬೇಡ ಸ್ಟ್ರೈಕ್ ತಗೊಳೋದಕ್ಕೆ ಅಂತ PSL ಮಾಡಿದ್ದಾರೆ. ಸೊ ರೀಸೆಂಟಾಗಿ ಆದಂಥ ನೋಡಿರ್ತೀರ ಬಿಗ್ ಬ್ಯಾಶ್ ಲೀಗಲ್ಲಿ ಏನಾಯ್ತು ಅಂತ. ಬಾಬರ್ ಆಜಮ್ಗೆ ಸ್ಟೀವ್ ಸ್ಮಿತ್ ಅವರು ಅಮೀಕಂಡು ನಿಂತ್ಕೊಳ್ಳಪ್ಪ, ನೀನೇ ಡಬಲ್ ಗಿಬಲ್ ಏನು ತಗೊಂಬರ್ಬೇಡ, ನಾನು ಸ್ಟ್ರೈಕ್ ತಗೊಂತೀನಿ ಅಂತ ಅವರು ಅಲ್ಲಿ ಡಿನೈ ಮಾಡಿದರು. ಅದು ಸಿಕ್ಕಾಪಟ್ಟೆ ಕಾಂಟ್ರವರ್ಷಿಯಲ್ ಆಗೋಗ್ಬಿಟ್ಟಿತ್ತು. ಬಾಬರ್ ಆಜಮ್ಗೆ, ಲೆಜೆಂಡ್ರಿ ಬ್ಯಾಟರ್ಗೆ, ಪಾಕಿಸ್ತಾನದ ಲೆಜೆಂಡ್ರಿ ಬ್ಯಾಟರ್ಗೆ ನೀವು ರನ್ನ ಕೊಡ್ತಾ ಇಲ್ಲ ಅಂತಂದರೆ ಏನಿದು ಕತೆ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಅವಾಗ. ಯಾಕಂದರೆ ಒಳ್ಳೆ ಫಾರ್ಮಲ್ಲಿದ್ರು ಸ್ಟೀವ್ ಸ್ಮಿತ್ ಅವರು. ಇಲ್ಲಿ PSL ಸ್ಟೀವ್ ಸ್ಮಿತ್ಗೆ ಅವಮಾನ ಆಗಿದೆ. ಸೊ ಒಂಥರ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಅದನ್ನು ಮಾಡಿದ್ದಾರೆ. ಇಲ್ಲಿ ಫರಾನ್ ಅವರು ಸಖತ್ತಾಗಿ ಆಡಲ್ಲಪ್ಪ ವರ್ಲ್ಡ್ ಕಪ್ಪಲ್ಲಿ. ಫರಾನ್ ಅವರು ಇವ್ರನ್ನ ನಿಂತ್ಕೋಗೋರು, ಸಾಕು ನೀನು ಆಡಿದ್ದು, ನಾನು ಆಡ್ತೀನಿ, ಸ್ಟ್ರೈಕ್ ನನಗೆ ಬೇಕು ಅಂತ ಅವರು ಕೂಡ ಡಿನೈ ಮಾಡಿದ್ದಾರೆ. ಸೊ ಇದು ಆಬ್ವಿಯಸ್ಲಿ ಇದ್ದಿದ್ದೇನೆ ಒಳ್ಳೆ ಫಾರ್ಮಲ್ಲಿರುವಂಥ ಪ್ಲೇಯರ್ಗಳು ಖಂಡಿತ
ಮುಚ್ಕೊಂಡು ನಿಂತ್ಕೊಳ್ಳಪ್ಪ ಅಂತ ಅಂತಾರೆ. ಅಪ್ಡೇಟ್ ನಂಬರ್ 6 ಜಸ್ಟಿನ್ ಬರ್ತಾ ಇದೆ ಅಪ್ಡೇಟು. ಮಗ ಇದೇನಿದು ಸ್ಟ್ರೈಕ್ ಅಂತ ಅಪ್ಡೇಟು, ಸುಮಾರು ಕಡೆಯಿಂದ ಬರ್ತಾ ಇದೆ ಇದು ಅಪ್ಡೇಟು. KSE ರಿಲೇಟೆಡು ಚಿನ್ನಸ್ವಾಮಿ ಸ್ಟೇಡಿಯಂನ ಏನೋ ಅಪ್ಗ್ರೇಡ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಸೀಟಿಂಗ್ ಕೆಪಾಸಿಟಿನ ಇನ್ನೂ ಆಲ್ಮೋಸ್ಟ್ ಒಂದು 20,000 10,000ಕ್ಕಿಂತ 20,000 ಆ ರೇಂಜಲ್ಲಿ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅನ್ಕೊತಾ ಇದ್ದಾರಂತೆ. ಇವಾಗ ಇರೋದು ಆಲ್ಮೋಸ್ಟ್ ಎಷ್ಟು 35,000 ಸೀಟಿಂಗ್ ಕೆಪಾಸಿಟಿ ಅಂತ ಅನ್ಕೊಳ್ಳಿ. ಸೊ ಇನ್ನೊಂದು 10-15,000 ಆಲ್ಮೋಸ್ಟ್ ಒಂದು 20,000 ರೇಂಜ್ವರೆಗೂ ಕೂಡ ಅಪ್ಡೇಟ್ ಬರ್ತಿದೆ. ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅನ್ಕೊಂತವ್ರಂತೆ. ಅದು ಹೆಂಗೆ ಜಾಸ್ತಿ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ಅಥವಾ ಇದೇನು ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಒಡಲ್ ರಿಪೋರ್ಟ್ಸ್ಗಳು ಮೈನ್ ರಿಪೋರ್ಟ್ಸ್ಗಳೇ ಬರ್ತಾ ಇದೆ. KSEಗೆ ಏನೋ ಜಾಸ್ತಿ ಮಾಡಬೇಕು ಅಂದ್ಕೊಂಡಿದ್ದಂತೆ ಸೀಟಿಂಗ್ ಕೆಪಾಸಿಟಿನ ಅಂತ. ಅದೆಲ್ಲೋ ಆನೆಕಲ್ಲಲ್ಲಿ ಪಿಕಾಸೋ ಸ್ಟೇಡಿಯಂನ 80,000 ಸೀಟಿಂಗ್ ಕೆಪಾಸಿಟಿ ಇರೋ ಸ್ಟೇಡಿಯಂನ ಕಟ್ತೀವಿ ಅದು ಇದು ಅಂತೆಲ್ಲ ಡೋಸ್ಗಳನ್ನ ಕೊಟ್ಟಿದ್ರು. ಇಲ್ಲಿ ನೋಡ್ಕೊಂಡ್ರೆ ಈ ಥರ ಬೇರೆ ಅಪ್ಡೇಟ್ ಬರ್ತಿದೆ. ಅದು ಮಾಡಿ ಇದು ಮಾಡ್ತಾರಾ ಅಥವಾ ಇದನ್ನು ಮಾತ್ರ ಮಾಡ್ತಾರಾ, ಏನೋ ಕತೆ ಅಂತ ಅರ್ಥ ಆಗ್ತಾ ಇಲ್ಲ. ಕಾದು ನೋಡಬೇಕಾಗತ್ತೆ ಇದಾಗುತ್ತಾ ಆಗೋದಿಲ್ವ ಅಂತ. ಆ್ಯಂಡ್ ಇನ್ನೂ ಒಂದು ಅಪ್ಡೇಟ್ ಏನು ಅಂದರೆ ಅಪ್ಡೇಟ್ ನಂಬರ್ 7 ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ LSG ಮ್ಯಾಚಲ್ಲಿ ಗೊತ್ತಿರದೆ ಲಾಸ್ಟಲ್ಲಿ ಆವೇಶ್ ಖಾನು ಫಿನಿಷಿಂಗ್ ಟೆಸ್ಟ್ನ ಕೊಡೋವಂಥ ಟೈಮಲ್ಲಿ ಸನ್ರೈಸರ್ಸ್ ಹೈದರಾಬಾದವರು ಆದರೆ ಏನು ಗೆದ್ಬಿಟ್ರು ಅಂತ ಹೇಳ್ತಾರೆ ಸನ್ರೈಸ್ ಹೈದರಾಬಾದವರು. ಬಟ್ ಫಿನಿಷಿಂಗ್ ಟೆಸ್ಟ್ನ ಕೊಡಬೇಕಾದ್ರೆ ಒಂದು ಬಾಲ್ನ ಇವರು ಬ್ಯಾಟಿಂದ ಹೊಡೆದ್ರು ಇನ್ನೇನು ಲಾಸ್ಟ್ ಹಂತದಲ್ಲಿ. ಸೊ ಆ ಒಂದು ವಿಚಾರದಲ್ಲಿ ಅಲ್ಲಿ ಯಾರೂ ಫೀಲ್ಡರ್ ಇರಲಿಲ್ಲ. ಫೀಲ್ಡರ್ ಇದ್ದಿತ್ತು ಅಂತಂದರೆ ಆ ಬಾಲ್ನ ಹೊಡೆಯೋದು ತಪ್ಪಾಗಿರ್ತಿತ್ತು, ಬ್ಯಾಟಿಂದ ಹೊಡೆಯೋದು. ಇನ್ಫ್ಯಾಕ್ಟ್ ಬ್ಯಾಟಿಂದ ಹೊಡೆಯೋದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ ಇವಾಗ. ಸೊ ಇವರು ಅಪ್ರೋಚ್ ಮಾಡ್ತಾನೆ ಸನ್ರೈಸರ್ಸ್ ಹೈದರಾಬಾದ್ BCCI ಹತ್ರಕ್ಕೆ ಹೋಗ್ಬಿಟ್ಟು ಕೇಳ್ತಾರಂತೆ. ಅಂದರೆ ಇದೇನಾದರೂ ಸ್ವಲ್ಪ ಆಲ್ಟ್ರ್ ಮಾಡಿ ಈ ಒಂದು ರೂಲ್ನ ಬ್ಯಾಟಲ್ಲಿ ಹೊಡಿಬಾರ್ದು ಯಾವುದೇ ಪ್ಲೇಯರ್ ಆದ್ರೂ ಕೂಡ. ಅದು ಕೈಯಿಂದ ಹಿಡಿದು ಎಸ್ತಿದ್ರೆ ಆಗಿತ್ತು, ಬ್ಯಾಟಿಂದ ಹೊಡೆಯೋದು ತಪ್ಪೇನೆ ಅಲ್ಲಿ. ಒಂಥರ ಅದು ಬಾಲ್ ಶೇಪ್ ಚೇಂಜ್ ಆಗ್ಬೋದಲ್ವ ಇವ್ರು ಬ್ಯಾಟಿಂದ ಹೊಡೆಯೋದ್ರಿಂದ. ಕೈಯಿಂದ ಹಿಡಿದ್ಬಿಟ್ಟು ಎಸೆದ್ರೆ ಏನಾಗುತ್ತೆ ಅಲ್ಲಿ? ಯಾವುದೋ ಒಳ್ಳೆ ಗಲ್ಲಿ ಕ್ರಿಕೆಟಲ್ಲಿ ಬಾಲ್ ಕೂಡ ಇಲ್ಲಿ ಅಂತಾರೆ ಬ್ಯಾಟಿಂದ ಹೊಡೆಯಲ್ವಾ, ಆ ಥರ ಇವರು ಹೊಡೆದ್ಬಿಟ್ರು ಆವೇಶ್ ಖಾನ್ ಅವರು. ಒಂದು ಸ್ವಲ್ಪ ಇಂಡಿಸೆಂಟಾಗೂ ಕೂಡ ಇತ್ತು ಅದು. ಸೊ ಇದೇನು ಇದು ದೊಡ್ಡದಾಗಿ ಹೋಗ್ಬಿಡುತ್ತೆ, ಪೆನಾಲ್ಟಿ ಹಾಕ್ಬಿಡ್ಬೇಕು ಅಂತೇನಿಲ್ಲ. ಒಟ್ಟಲ್ಲಿ ಪ್ಲೇಯರ್ಸ್ಗಳು ಕೂಡ ಅರ್ಥ ಮಾಡ್ಕೊಬೇಕು ಬ್ಯಾಟಲ್ಲೆಲ್ಲ ಹೊಡಿಬಾರ್ದು ಬಾಲ್ಗೆ ಅಂತ. ಅಪ್ಡೇಟ್ ನಂಬರ್ 8 KKR ಅವರೇನೋ ಕ್ಯಾಪ್ಟನ್ಸಿನ ಚೇಂಜ್ ಮಾಡಬೇಕು ಅಂತ ಅನ್ಕೊಂತವ್ರೆ ಅಂತ ಅಪ್ಡೇಟು ಬರ್ತೈತೆ ಮಗ. ಹೌದು, ಸೋತಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ಗಳನ್ನ ಉಣ್ಕೊಂಡು ಹೋಗಿದ್ದಾರೆ. ಒಂದು ಮ್ಯಾಚು ಮಳೆ ಬಂದಿಲ್ಲ ಅಂದರೆ 1 ಪಾಯಿಂಟ್ ಕೂಡ ಬರ್ತಾ ಇರಲಿಲ್ಲ. ಆ ಮ್ಯಾಚು ಕೂಡ ಆರಾಮಾಗಿ ಸೋತಿರೋರು, ಸಲೀಸಾಗಿ ಸೋತಿರೋರು. ಸೊ ಅಷ್ಟು ವರ್ಷಾಗಿ ಆಡ್ತಿದ್ದಾರೆ KKR ಅವರು. ಕ್ಯಾಪ್ಟನ್ಸಿನೂ ಕೂಡ ಅಷ್ಟೇ ವರ್ಷಾಗಿದೆ. ಬ್ಯಾಟಿಂಗ್ ತಗೊಂತಾರಲ್ಲ ಮಗ ಮಳೆ ಬರ್ತಾ ಇರಬೇಕಾದ್ರೆ, ಇದಕ್ಕಿಂತ ವರ್ಷ ಕ್ಯಾಪ್ಟನ್ಸಿನ ಇದುವರೆಗೂ ನೋಡೇ ಇಲ್ಲ ಅಲ್ಲಿ IPL. ಈ ಥರ ದಡ್ಡಿ ಕ್ಯಾಪ್ಟನ್ನ ಇನ್ನೂ IPL ನೋಡಿಲ್ಲ. ಅಜಿಂಕ್ಯ ರಹಾನೆ ಅವ್ರು ಬಂದ್ಬಿಟ್ಟು ಹೇಳ್ತಾರೆ ಇಲ್ಲಮ್ಮ ನಾನು ಸಖತ್ತು ಅನ್ನೋ ಥರ ಅವರೇ ಬಿಲ್ಡಪ್ ಕೊಟ್ಕೊತಾ ಇರ್ತಾರೆ. ಅವ್ರು ಬಿಲ್ಡಪ್ ಕೊಟ್ಕೊಳೋದೇನು ತಪ್ಪೇನಿಲ್ಲ. ಬಟ್ ದಡ್ತನ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಇನ್ನು ಫ್ಯೂ ಮ್ಯಾಚಸ್ ಏನು ಬರುತ್ತೆ, ಇನ್ನೊಂದು 4-5 ಮ್ಯಾಚು ಅಲ್ಲ, ಫ್ಯೂ ಮ್ಯಾಚಸ್ ಏನು ಬರುತ್ತೆ, ಒಂದು 3-4 ಮ್ಯಾಚು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ ಅಜಿಂಕ್ಯ ರಹಾನೆ ಅವ್ರಿಗೆ. ಇವರಿಂದ ಕ್ಯಾಪ್ಟನ್ಸಿಂದ ಇಳಿಸ್ಬಿಟ್ಟು ವೈಸ್ ಕ್ಯಾಪ್ಟನ್ ಆಗಿರುವಂಥ ರಿಂಕು ಸಿಂಗ್ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡಬೇಕು ಅಂತ ಏನು ಅನ್ಕೊಂತವ್ರೆ ಅಂತ ಅಪ್ಡೇಟ್ ಬಂದಿದೆ. ಬಟ್ ಇಟ್ ಇಸ್ ನಾಟ್ ಎ ಅಫಿಷಿಯಲ್ ಕನ್ಫರ್ಮೇಷನ್. ವೆಯ್ಟ್ ಮಾಡಬೇಕಾಗುತ್ತೆ. ಏನಾದ್ರು ಮೂಗಳನ್ನ ತಗೊಂತಾರ KKR ಅಂತ ತೊಗೊಳ್ಳೋವಂಥ ಚಾನ್ಸ್ ಇರುತ್ತೆ. ಇನ್ನೇನು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಇದೇ ಥರ ಸೋಲ್ತಾ ಹೋಯ್ತು ಅಂತಂದರೆ, ಇದೇ ಥರ ಡಿಸಿಷನ್ ತೊಗೊಂತು ಅಂತಂದರೆ. ಅಪ್ಡೇಟ್ ನಂಬರ್ 9 ದೇವದತ್ ಪಡಿಕ್ಕಲ್ ಅವ್ರು ಮಾತಾಡಿದ್ರು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ. ವಿರಾಟ್ ಕೊಹ್ಲಿ ಇಸ್ ಗೇಮ್ ಅವೇರ್ನೆಸ್ ಆ್ಯಂಡ್ ಇಸ್ ಮೆಂಟಾಲಿಟಿ ಇಸ್ ದ ಬೆಸ್ಟ್ ಇನ್ ದ ವರ್ಲ್ಡ್. ನಿಮಗೆ ಗೊತ್ತಿರೋ ಹಾಗೇ ದೇವದತ್ ಪಡಿಕ್ಕಲ್ ಅವರು ವಿರಾಟ್ ಕೊಹ್ಲಿ ಅವರ ಬಿಗ್ಗೆಸ್ಟ್ ಫ್ಯಾನು. ಅವರು ಕ್ರಿಕೆಟಲ್ಲಿ ಅಡ್ಮೈರ್ ಮಾಡೋದು, ಆಸ್ಪೈರ್ ಮಾಡೋದು ಯಾರನ್ನೋ ಒಬ್ಬ ಪ್ಲೇಯರ್ ಇದ್ದಾರೆ ಅಂತಂದರೆ ಅದು ವಿರಾಟ್ ಕೊಹ್ಲಿ ಮಾತ್ರನೇ ಅಂತ ಅವ್ರು ಸಿಕ್ಕಾಪಟ್ಟೆ ಸಲ ಹೇಳ್ಬಿಟ್ಟಿದ್ದಾರೆ. ಇನ್ನು ಅವ್ರ ಬಾಯಿಂದ ಒಳ್ಳೆ ಮಾತು ಬರೋದು, ಇನ್ನೇನು ಕೆಟ್ಟ ಮಾತಾಗಿ ಬರುತ್ತೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ಸೊ ಆ್ಯಸ್ ಎಕ್ಸ್ಪೆಕ್ಟೆಡು ವಿರಾಟ್ ಕೊಹ್ಲಿ ಥರ ಪ್ಲೇಯರ್ನ ನೋಡಿಲ್ಲ ಅಂತ ಸುಮಾರು ಸಲ ಹೇಳ್ಬಿಟ್ಟಿದ್ದಾರೆ. ಆ್ಯಂಡ್ ನಾನು ಅವರಿಂದನೇ ಕಲ್ತಿದ್ದೀನಿ ಸಾಕಷ್ಟು ಅಂತ ಹೇಳಿದರೆ. ಅಪ್ಡೇಟ್ ನಂಬರ್ 10 MS ಧೋನಿ ವಿಚಾರದಲ್ಲಿ ನಮಗೆ ಒಂದು ರೇಂಜ್ ಕ್ಲಾರಿಟಿ ಸಿಕ್ಕಿದೆ. ನೆಕ್ಸ್ಟ್ ಮ್ಯಾಚ್ ಆಡ್ತಾ ಇಲ್ಲ ಅವರು ಅಂತ. ಬಟ್ ಡೆವಾಲ್ಡ್ ಬ್ರೇವಿಸ್ ರಿಲೇಟೆಡ್ ಮಾತಾಡಿದ್ದಾರೆ. ಕಾಶಿ ವಿಶ್ವನಾಥನ್ CEO ಅವರು ಮಾತಾಡಿದ್ದಾರೆ. ವಿ ಆರ್ hoping Dewald Brevis will be available for the next game, but that will depend on how his progress. We have a few days before the next match ಅಂತ ಹೇಳಿದರೆ. ಹೌದು ಗೊತ್ತು, ಪ್ರೋಗ್ರೆಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತಂತೆ. ಫಿಟ್ನೆಸ್ ಪ್ರೋಗ್ರೆಸ್ಸೋ ಅದು ಯಾವ ಪ್ರೋಗ್ರೆಸ್ಸೋ ಗೊತ್ತಿಲ್ಲ. ನೆಕ್ಸ್ಟ್ ಹೋಗ್ರು ಅವಾಲೇನೋ 3 ಮ್ಯಾಚ್ ಆಡಲ್ಲ ಅಂತ ಹೇಳಿದರು. ಇನ್ನೂ ಡಿಲೇ ಮಾಡೋಕ್ಕಾಗುತ್ತೆ, ಉಣ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. CSK ಅವರು 7 ಮ್ಯಾಚ್ ಸೋಲ್ತು ಅಂತಾರೆ, 3 ಸೋತವ್ರೆ. ಇನ್ನೊಂದು 3-4 ಸೋಲ್ತು ಅಂದರೆ ಅಷ್ಟೇ ಕತೆ ನಾಟಕ ಬಂದು ಎದ್ದೇಳೋಕ್ಕೂ ಆಗಲ್ಲ. ಅಲ್ಲಿ 7 ಮ್ಯಾಚೆಲ್ಲ ಗೆದ್ಬಿಟ್ಟು ಕ್ವಾಲಿಫೈ ಆಗೋದಿಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್. ಇವಾಗಿನ ಕಾಂಪಿಟೇಷನ್ ನೋಡ್ತು ಅಂತ ಅಂದಾಗ. ಸೊ ನೋಡೋಣಪ್ಪ ಅದೇನು ಮಾಡ್ತಾರೆ CSK ಅವರು ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಇಷ್ಟು ಆಗಿತ್ತು IPL 2026 ರಿಲೇಟೆಡ್ ಅಪ್ಡೇಟು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.